ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 65,000 ಕೊಡ್ತೀನಿ ಸರ್. ಇದ್ರದ್ದು ಬೆಲೆ ಬಂದು ಬರ 60,000 ಕೊಡ್ತೀನಿ ಸರ್. ಇದ್ರದ್ದು ಬೆಲೆ ಬಂದು ಬರ 1,45,000 ಕೊಡ್ತೀನಿ ಸರ್. ಇದ್ರದ್ದು ಬೆಲೆ ಬಂದು ಬರ 1,20,000 ಕೊಡ್ತೀನಿ ಸರ್. ಇದು 1,85,000 ಸರ್ ಬರ 1,80,000 ಕೊಡ್ತೀನಿ ಸರ್. ಕ್ವಾಲಿಟಿ ಅದು 4 ಮಾಡಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಕೊಡ್ತೀನಿ ಸರ್. ಸರ್ ಇದ್ರದ್ದು ಬೆಲೆ ಬಂದು ಬರ 1,65,000 ಕೊಡ್ತೀನಿ ಸರ್. ಇದು ಆಲ್ಟೋ ಬಂದು ಬಡವರ ಬಡಮೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 1,85,000 ಕೊಡ್ತೀನಿ. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 1,90,000 ಕೊಡ್ತೀನಿ ಸರ್. ಬರ 1,70,000 ಕೊಡ್ತೀನಿ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 1,55,000 ಕೊಡ್ತೀನಿ ಸರ್. ಇದು 1,50,000 ಮಾಡಿ ಸರ್. ಖಂಡಿತ ಮಾಡೋಣ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಶರಣ್ರಿ ಎಲ್ಲಾರು ಹೆಂಗದ್ರಿ? ನಾನು ಆರಾಮದೀನಿ. ಈ ವಿಡಿಯೋಗೋಸ್ಕರ ಎಲ್ಲಾರು ವೇಟ್ ಮಾಡ್ತೀರ ಅಂತ ಗೊತ್ತು. ಕರ್ನಾಟಕ ಕಾರ್ಸ್ ಸ್ಟಾಕ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 40 ಸ್ಟಾಕ್ಸ್ ಇದೆ. ವಿಡಿಯೋ ಲೆಂತ್ ಆಗತ್ತೆ ಅಂತ ಇಂಟೀರಿಯರ್ ನಾವ್ ಏನೂ ತೋರಿಸಿಲ್ಲ. ಅಂಡ್ ವಿಡಿಯೋದಲ್ಲಿ ಯಾವ ಕಾರು ನಾನು ಮಿಸ್ ಮಾಡಿಲ್ಲ, ಎಲ್ಲಾ ಕಾರು ನಾನು ಇನ್ ಡೀಟೇಲ್ ತಗೊಂಡಿದ್ದೀನಿ. ಏನ್ ಡೀಟೇಲ್ ಬೇಕು ಅದನ್ನ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ದೀನಿ. ಅಂಡ್ ಪ್ರೈಸಿಂಗ್ ಹೇಳ್ತಿದ್ರೆ ಇದಿಷ್ಟು ಕರ್ನಾಟಕ ಕಾರ್ಸ್ ಪ್ರೈಸಿಂಗ್ ಗೊತ್ತಲ್ಲ, ಪ್ರೈಸಿಂಗ್ ನೀವು ವಿಡಿಯೋದಲ್ಲೇ ನೋಡಿ, ಇದ್ರಲ್ಲಿ ಏನು ರಿವೀಲ್ ಮಾಡೋದಿಲ್ಲ. ಇಂಟ್ರೊಡಕ್ಷನ್ ಅಲ್ಲಿ ಸರ್ ನಾ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮಗೂ ಹೊಸ ವರ್ಷದ ಶುಭಾಶಯಗಳು. ನಮ್ಮ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಅಂಡ್ ಹೊಸ ವರ್ಷಕ್ಕೆ ಹೊಸ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತೀನಿ ಸರ್ ಈ ಸತಿ. ಓಕೆ, ಹೌದು ಸರ್, ಆತರ. ಅಂಡ್ ಕರ್ನಾಟಕ ಕಾರ್ಸ್ ಲೊಕೇಶನ್ ಫಸ್ಟ್ ಹೇಳ್ಬಿಡಿ ಸರ್. ಸರ್ ನಮ್ಮ ಆಫೀಸ್ ಲೊಕೇಶನ್ ಬಂದು ಸರ್ ನ್ಯಾಂಡಳ್ಳಿಯಿಂದ ನಾಗರಬಾವಿ ಸರ್ವಿಸ್ ರೋಡ್ ಅಲ್ಲಿ ಇಂಡಿಯನ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದ ಸರ್ವಿಸ್ ರೋಡ್ ಆಫೀಸ್ ಇದೆ. ಮತ್ತೆ ನಾಗರಬಾವಿ ಕಡೆಯಿಂದ ನ್ಯಾಂಡಳ್ಳಿ ಸರ್ವಿಸ್ ರೋಡಿಗೆ ಬಂದ್ರೆ ಸರ್ವಿಸ್ ರೋಡ್ ಓಂ ಶಕ್ತಿ ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ ಸರ್. ಲೊಕೇಶನ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬರ್ತೀರಾ. ಹೌದು. ಇವಾಗ ಸರ್ ನಿಮ್ದು ಏಮು 2024 ಗೆ ಮನೆ ಮುಂದೆ ಕಾರ್ ಇರ್ಬೇಕು ಅಂತ ಹೇಳೋದಾದ್ರೆ ಸರ್ ಖಂಡಿತ ಸರ್. ನಮ್ಮ ಶೋರೂಮ್ ಉದ್ದೇಶ ಏನಂದ್ರೆ ಸರ್ ಎಲ್ಲರ ಮುಂದೆ ಒಂದು ಕಾರ್ ಇರ್ಬೇಕು ಸರ್. ಸರ್ ನಮ್ ತಾವ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಜನ ಬರ್ತಾರೆ ಸರ್. ಯಾಕೆ ಸರ್ ಅಲ್ಲಿ ಶೋರೂಮ್ ಇಲ್ವೇ ಸರ್? ಅಲ್ಲಿ ತಗೊಬಿಡ್ತಾರೆ ಸರ್ ಕಸ್ಟಮರ್ಗಳು. ಟೆಸ್ಟ್ ಮೇಲೆ ಬರ್ತಾರೆ ಸರ್, ಒಳ್ಳೆ ಗಾಡಿ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಗಾಡಿಗಳು ಕೊಡ್ತೀವಿ ಅಂತ ಸರ್. ಶಿವಮೊಗ್ಗ, ಹಾಸನ, ಧಾರವಾಡ, ಚಿಕ್ಕಮಂಗ್ಳೂರು, ಮತ್ತೆ ಮೈಸೂರು, ಮಡಿಕೇರಿ, ಚಾಮರಾಜನಗರ, ಮಂಗಳೂರು, ಉಡುಪಿ ಎಲ್ಲ ಕಡೆಯಿಂದ ಬಂದು ಕರ್ನಾಟಕದಲ್ಲಿ ಕಾರ್ ತಗೋತಾರೆ ಸರ್. ನಮ್ಮ ಮೇಲೆ ಬಂದು ಗಾಡಿ ತಗೋತಾರೆ ಸರ್. ಫಸ್ಟ್ ಆಫ್ ಆಲ್ ಕಸ್ಟಮರ್ಗೆ ಏನಂದ್ರೆ ಅವ್ರಿಗೆ ಟೈಮಿಗೆ ತಕ್ಕಂತೆ ಡಾಕ್ಯುಮೆಂಟ್ ಕೊಡ್ಬೇಕು ಸರ್. ಅವ್ರ ಟೈಮಿಗೆ ತಕ್ಕಂತೆ ಒಳ್ಳೆ ಗಾಡಿ ಕೊಡ್ಬೇಕು ಸರ್. ಹೌದು ಸರ್. ಅದೇ ಅದಾದ ನಂತರ ಇವಾಗ ಏನ್ ಹೇಳಿದ್ರು ಸರ್, 2024 ಹಳೆ ಕಾಲದಲ್ಲಿ 1994 ಅಲ್ಲೇನಿತ್ತು, ಗಲ್ಲಿಗೆ ಒಂದು ಟಿವಿ ಇತ್ತು. ಸೊ ಇವಾಗ ಮನೆಗೆ ಟಿವಿ ಆಗಿದೆ, ಮನೆಗೆ 1-2 ಬೆಡ್ರೂಮ್ ಖಂಡಿತ ಸರ್. ಬಹಳ ಜನ ನನ್ಗೆ ಹೇಳ್ತಾರೆ ಸರ್, ಬೇರೆ ಶೋರೂಮ್ ಹೋದ್ರೆ ಕ್ವಾಲಿಟಿ ಕಾರ್ ಸಿಗುತ್ತೆ ಅಂತ. ಸರ್ ಕ್ವಾಲಿಟಿ ಕಾರ್ ಮಾಡ್ಸಕ್ ನಾವು ಮಾಡ್ಸಲ್ಲ ಸರ್. ಕ್ವಾಲಿಟಿ ಕಾರ್ ಶೋರೂಮ್ ಅಲ್ಲ ಸರ್ ಮಾಡೋದು. ಇದು ನೀರ್ ಬಾಟ್ಲ್ ಇದೆ ನೋಡಿ ಸರ್. ಇದು ಸರ್ ಇದು ಅಂಗಡಿಯಲ್ಲಿ ಹೋದ್ರೆ 10 ರೂಪಾಯಿ ಸರ್, ಹೋಟ್ಲಿಗೆ ಹೋದ್ರೆ 20 ರೂಪಾಯಿ, ಏರ್ಪೋರ್ಟಿಗೆ ಹೋದ್ರೆ 50 ರೂಪಾಯಿ. ಮಾರ ಜಾಗ ಬೇಕಾಗಿರೋ ಸರ್ ಕಸ್ಟಮರ್ ಅಷ್ಟೇ. ಅದೇ ಈ ಕಾರ್ಗಳನ್ನ ಶೋರೂಮ್ ತಗೊಂಡ್ರೆ 50-60 ಸಾವಿರ ಜಾಸ್ತಿ ಆಗುತ್ತೆ. ಬೇರೆಯವ್ರಿಗೆ ಏನಂದ್ರೆ ಕ್ವಾಲಿಟಿ ಕಾರ್ಸ್ ಅಂತ ಆಗ್ಬಿಟ್ಟು ಹೋಗ್ತಾರೆ ಸರ್. ಯಾವತ್ತು ಎಲ್ಲಾ ಕಾರ್ ಒಂದೇ, ಬಟ್ ಗಾಡಿ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಗಾಡಿ. ಅದು ನಂತೋ ಬಂದು ಬಹಳ ಜನ ಅಣ್ಣ ನಮ್ಮ ವೈಫ್ ಅವ್ರು ಪ್ರೆಗ್ನೆಂಟ್ ಇತ್ತು, ಗಾಡಿ ಕೇಳಿದೆ ಕೊಟ್ಟಿಲ್ಲ ಅಣ್ಣ, ನಮ್ಮ ತಾಯಿಗೆ ಮೈ ಹುಷಾರ್ಲಿಲ್ಲ, ಗಾಡಿ ಕೇಳಕ್ ಹೋದ್ರೆ ಕೊಟ್ಟಿಲ್ಲ ಅಣ್ಣ, ನಮ್ಮ ಪಾಪು ಎಲ್ಲೋ ಕರ್ಕೋಗ್ಬಿಟ್ಟು ಗಾಡಿ ಕೇಳಿದೆ ಕೊಟ್ಟಿಲ್ಲ. ನಮ್ಗೊಂದು ಆಸೆ ಅಂದ್ರೆ ಅಂತವ್ರು ಸರ್ ನಾನು ಪ್ರಾಫಿಟ್ ಇಲ್ದ ಗಾಡಿ ಕೊಟ್ಟಿದ್ದೀನಿ ಸರ್ ನಾನು. ಸೂಪರ್ ಸರ್. ಅದೇ ಕರ್ನಾಟಕ ಕಾರ್ಸ್ ಏಮ್ ಅಲ್ವಾ ಸರ್? ಪ್ರೈಸಿಂಗ್ ಅಂದ್ರೆ ಕರ್ನಾಟಕ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಸರ್. ಆಲ್ ಓವರ್ ಕರ್ನಾಟಕ ಸರ್. ಹೌದು ಸರ್. ಅದೇ ಹೇಳಿದ್ರಲ್ಲ, ಎಷ್ಟು ಕಾರ್ ನೋಡಕ್ ಸಿಗುತ್ತೆ ಸರ್? ಇವತ್ತು 50 ವೆಹಿಕಲ್ಸ್ ಗಳು ಸ್ಟಾಕ್ ಇದೆ ಸರ್. ಎಲ್ಲಾನು ಕವರ್ ಮಾಡಿದೀವಿ ಅಂತ ಹೇಳಿದೀನಿ. ಖಂಡಿತ ಈ ಸತಿ ಎಲ್ಲ ಗಾಡಿಗೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಇಂಟೀರಿಯರ್ ತೋರ್ಸಕ್ ಆಗಿಲ್ಲ, ಅದಕ್ಕೋಸ್ಕರ ಎಕ್ಸ್ಟೀರಿಯರ್ ತೋರಿಸಿದ್ವಿ, ಪ್ರೈಸ್ ಹೇಳಿದೀವಿ, ಹಂಗೆ ಗಾಡಿ ಇಂಟೀರಿಯರ್ ಎಲ್ಲ ಹೇಳಿದೀವಿ ಸರ್ ನಿಮ್ಗೆ. ಸೂಪರ್. ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಹೇಳ್ಬಿಡಿ ಸರ್. ಏನ್ ಬಜೆಟ್ ಬೇಕು ಸರ್ ನಿಮ್ ಗಾಡಿ? ಸರ್ 35,000 ಬೇಕಾ ಕರ್ನಾಟಕ ಕಾರ್ಸಿಗೆ ಬರ್ರಿ ಸರ್. 40,000 ಬೇಕಾ ಬರ್ರಿ ಸರ್. 1 ಲಕ್ಷಕ್ಕೆ ಬೇಕಾ ಬರ್ರಿ ಸರ್ ಕರ್ನಾಟಕ ಕಾರ್ಸ್. ಈ ಶೋರೂಮ್ ಇರೋದೇ ನಿಮ್ಗೋಸ್ಕರ ಸರ್. ಇದು ನಿಮ್ ಶೋರೂಮ್ ಅಂತ ಹೇಳ್ಬೋದು ಅಷ್ಟೇ. ಖಂಡಿತ ಸರ್, ನಿಮ್ ಶೋರೂಮ್ ಸರ್. ಇದು ವಿಡಿಯೋ ಸ್ಟಾರ್ಟ್ ಮಾಡಬೇಡ. ಖಂಡಿತ ಸರ್ ಮಾಡೋಣ ಸರ್. ಕರ್ನಾಟಕ ಕಾರ್ಸಿಗೆ ಬಂದಿದ್ದೀನಿ. ಕರ್ನಾಟಕ ಕಾರ್ಸಿಗೆ ಬಂದ್ರೆ ಒಂದು ಕಸ್ಟಮರ್ ರಿವ್ಯೂ ಇರ್ಲೇಬೇಕಲ್ವಾ? ಸೊ ಕಸ್ಟಮರ್ ರಿವ್ಯೂ ಅಂತಂದ್ರೆ ಸಂಡೇ ಬಂದಿದ್ದೀನಿ, 100 ಜನ ಕಸ್ಟಮರ್ ಸಿಗ್ತಾರೆ ರಿವ್ಯೂ ಮಾಡಕ್ಕೆ. ಒಂದು ಜನ್ ಹೋಗ್ತಿದೆ ಕಾರು. ಸೊ ಇವಾಗ ಎಲ್ಲಿಂದ ಬಂದಿದ್ರೆ ಎಲ್ಲ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಸರ್. ಜನಕ್ಕೆ ಕರ್ನಾಟಕ ಕಾರ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ನಮಗೆ ಅನಿಸಿಕೆ ತಕ್ಕಂಗೆ ಕಾರ್ ಸಿಕ್ಕಿದೆ. ನನಗೇನ್ ಬೆಲೆ ಬೇಕಾಯ್ತು ಆ ಬೆಲೆಯಲ್ಲಿ ಕಾರ್ ಸಿಕ್ಕಿದೆ. ಹಾಗಾಗಿ ಬಹಳ ಖುಷಿ ಆಗಿದೆ. ವ್ಯವಹಾರ ಮಾಡಕ್ಕೆ ಏನ್ ಪ್ರೈಸ್ ತಗೊಂಡ್ರಿ? 56,000 ಮಾಡಲ್ಲ. ಓಕೆ, ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ ಗಿಂತ ಕಮ್ಮಿ ಆಯ್ತಾ ಸರ್? ಕಂಫರ್ಟಬಲ್ ಇದೆ ಸರ್. ಕಂಫರ್ಟಬಲ್ ಇದೆಯಾ? ಏನ್ ತೊಂದ್ರೆ ಇಲ್ಲ. ಓಕೆ, ಯಾವ ಕಾರು ಸರ್ ಇದು? ಮಾರುತಿ ಜನ್ ಸರ್. ಜನ್ನ 56,000. ನೀವು ಜನಕ್ಕೆ ಹೋಗಿ ಏನ್ ಹೇಳ್ತೀರಾ ಸರ್? ಕರ್ನಾಟಕ ಶೋರೂಮ್ ಅಲ್ಲಿ ವ್ಯವಹಾರ ಮಾಡಬಹುದು. ನೀವು ಒಳ್ಳೆ ಕಾರ್ ಸಿಗುತ್ತೆ, ಕಮ್ಮಿ ಪ್ರೈಸ್ ಅಲ್ಲಿ ಕಾರ್ ಸಿಗುತ್ತೆ ಅಂತ ಹೇಳ್ತೀರಾ? ಹೇಳ್ತೀವಿ ಸರ್. ಹೌದಾ? ಖಂಡಿತ ಹೇಳ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಅಂಡ್ ಹ್ಯಾಪಿ ಡ್ರೈವಿಂಗ್. ಜನ್ ಇದೆ, ಮಾರುತಿ 800 ಇಲ್ವಾ ಸರ್? ಇದೆ ಸರ್. ಈ ಗಾಡಿ ನೀವು ಬರೋ ಮುಂಚೆ ದಾವಣಗೆರೆಯಿಂದ ಕಸ್ಟಮರ್ ಬಂದಿದ್ರು, ಆಲ್ರೆಡಿ ಅವ್ರ ವ್ಯಾಪಾರ ಆಗಿದೆ ಸರ್. ಇದು ಅದು ರಿವ್ಯೂ ವಿಡಿಯೋದಲ್ಲಿ ಇರುತ್ತೆ. ಹೌದು ಸರ್. ಮತ್ತೊಮ್ಮೆ ಇನ್ನೊಂದು ಜನ್ ಇದೆ ಸರ್. ಇದು ಹೇಳಿ ಸರ್. ಇದ್ರ ಡೀಟೇಲ್ಸ್ ಬಂದ್ಬಿಟ್ಟು 2003ನೇ ಮಾಡಲು, 3rd ಓನರ್, VXC ವೇರಿಯಂಟ್ ಬರುತ್ತೆ. ಪವರ್ ಶೇರಿಂಗ್, AC 4 ಪವರ್ ವಿಂಡೋಸ್ ಎಲ್ಲ ಇದೆ ಸರ್. ಟಾಪ್ ಎಂಡ್ ಮಾಡಲು. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 65,000 ಕೊಡ್ತೀನಿ ಸರ್. ಇದು 65,000. ಹೌದು ಸರ್. ಮತ್ತೊಮ್ಮೆ ಇಂಡಿಗಾ ಇದೆ ಸರ್. 2002 ಮಾಡಲು ಡೀಸೆಲ್. ಒಂದ್ಸತಿ ಸೆಲ್ಫ್ ಹೊಡೆದ್ರೆ 2,000 ಕಿಲೋಮೀಟರ್ ಹೋಗ್ಬಿಟ್ಟು ಬರ್ಬಹುದು ಆ ಕಂಡೀಷನ್ ಇದೆ ಸರ್. 2002 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ವಿತ್ ಮ್ಯಾಗ್ ಬಿಲ್ ಇದೆ ಗಾಡಿಯಲ್ಲಿ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಗಳಿದೆ. ಇದ್ರದ್ದು ಬೆಲೆ ಬಂದು ಬರ 60,000 ಕೊಡ್ತೀನಿ ಸರ್. ಇದು 60,000. ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಸ್ಯಾಂಟ್ರೋ ಇದೆ ಸರ್. 2006 ಮಾಡಲು, 2nd ಓನರ್, ಟಾಪ್ ಎಂಡ್ ಮಾಡಲು ಸ್ಯಾಂಟ್ರೋ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ರನ್ನಿಂಗ್ ಇದೆ.
ಬರ 68,000 ಓಡಿದ ಕಸ್ಟಮರ್ ಗಾಡಿ ನೋಡ್ತಾ ಇದ್ದಾರೆ. ಇದ್ರದ್ದು ಬೆಲೆ ಬಂದು ಬರ 1,45,000 ಕೊಡ್ತೀನಿ ಸರ್. ಇದು ಮ್ಯಾಗ್ವಿಲ್ ಎಲ್ಲ ಬರುತ್ತಲ್ಲ ಸರ್? ಸರ್ ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್ ಮತ್ತೊಮ್ಮೆ ಪುಂಟೋ ಇದೆ ಸರ್. ಸರ್ 2011 ಮಾಡಲ್ 3 ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್, ಇಮೋಷನ್ ಪ್ಯಾಕ್ ಬರುತ್ತೆ, AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್ ಎಲ್ಲ ಬರ್ತಿದ್ದಕ್ಕೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 1,90,000 ಕೊಡ್ತೀನಿ ಸರ್. ಇದು ಓಡಿರೋದು ಸರ್? ಇದು ಸರ್ ಇದು 78,000 ಓಡಿದೆ ಸರ್. ಓಕೆ, ಹಾಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ ಇನ್ನೊಂದು ಪುಂಟೋ ಇದೆ ಸರ್. ಹೇಳಿ ಸರ್. ಇದು ಬಂದು 2013 ಮಾಡಲ್ ಸೆಕೆಂಡ್ ಓನರ್, ಇಮೋಷನ್ ಪ್ಯಾಕ್, ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಇದು ಸ್ವಿಫ್ಟ್ ಇಂಜಿನ್ ಬರುತ್ತೆ, ಪವರ್ ಶೇರಿಂಗ್, AC, 4 ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗು, ಮ್ಯಾಗ್ವಿಲ್, ಗುಡ್ ಕಂಡೀಷನ್ ಟೈರ್ಸ್, 91,000 ಕಿಲೋಮೀಟರ್ ಓಡಿದೆ. ಇದ್ರದ್ದು ಬೆಲೆ ಬಂದು ಬರ 7,40,000 ಕೊಡ್ತೀನಿ ಸರ್. ಇದು 7 ಲಕ್ಷ 2,40,000 2,40,000 ಶಾಕ್ ಅಂದೆ ಸರ್. 7 ಲಕ್ಷ ನಿಮ್ ಶೋರೂಮ್ ಅಲ್ಲಿ ಪ್ರೈಸೇ ಇರೋದಿಲ್ಲ ಅಲ್ಲ ಅಂತ ಮತ್ತೊಮ್ಮೆ ಗೆಟ್ಸಿದೆ ಸರ್. ಹೇಳಿ ಸರ್ 2007 ಮಾಡಲ್ 4th ಓನರ್ ಆಗಿದೆ, ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ, ಟಾಪ್ ಅಂಡ್ ಪ್ರೈಮ್ ಬರ್ತಿದ್ದು. ಇದಕ್ಕೆ ನಿಮಗೆ ಪವರ್ ಶೇರಿಂಗ್, AC, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕ್ ರಿಮೋಟ್ ವಿತ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್, 16 ಮೈಲೇಜ್ ಬರುತ್ತೆ ಸರ್. ಇದ್ರದ್ದು ಬೆಲೆ ಬಂದು ಬರ 1,20,000 ಕೊಡ್ತೀನಿ ಸರ್. ಇದು ಓಕೆ, ಹಾಗೆ ಸರ್ ಮತ್ತೊಮ್ಮೆ ಇನ್ನೊಂದು ಗೆಟ್ಸಿದೆ ಸರ್. ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ಇದೆ ಸರ್. 2009 ಮಾಡಲ್ 3rd ಓನರ್ ಆಗಿದೆ, ಡೀಸೆಲ್ ವೇರಿಯಂಟ್, ಪವರ್ ಶೇರಿಂಗ್, AC, 4 ಪವರ್ ವಿಂಡೋಸ್ ವಿತ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್, ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಇದ್ರದ್ದು ಬೆಲೆ ಬಂದು ಬರ 1,65,000 ಕೊಡ್ತೀನಿ ಸರ್. ಇದು 1,65,000. ಮತ್ತೊಮ್ಮೆ ಫಿಗೋ ಇದೆ ಸರ್. ಸರ್ ಫಿಗೋ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ 2010 ಮಾಡಲು ಸಿಂಗಲ್ ಓನರ್, ಟಾಪ್ ಎಂಡ್ ಮಾಡಲು ಬರೋ ಡೀಸೆಲ್ ಬರ್ತಿದ್ದು ಸರ್. ಒಂದು 80% ಟೈರ್ಗಳಿದೆ, 90,000 ಕಿಲೋಮೀಟರ್ ಓಡಿದೆ, 20+ ಮೈಲೇಜ್ ಬರುತ್ತೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ನಿಮಗೆ ಬರ 1,95,000 ಕೊಡ್ತೀನಿ ಸರ್. 1,95,000 ಸರ್. ಮತ್ತೆ ಫಿಗೋ ಬೇಡ ಅಂದ್ರೆ ಫಿಯೆಸ್ಟಾಗಳಿದೆ ಸರ್ ನಮ್ತವ. ಹೇಳಿ ಸರ್ 2010 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, ಫುಲ್ ಟಾಪ್ ಎಂಡ್ ಬರ್ತೈತಿ ನಿಮಗೆ, ಪವರ್ ಶೇರಿಂಗ್, AC 4 ಡೋರ್ ಪವರ್ ವಿಂಡೋಸ್ ವಿತ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಗಾಡಿಯಲ್ಲಿ, 20 ಮೈಲೇಜ್ ಬರುತ್ತೆ. ಇದ್ರದ್ದು ಬೆಲೆ ಬಂದು ಬರೀ 220 ಕೊಡ್ತೀನಿ ಸರ್. ಇದು ಹಾಗೆ ಇನ್ನೊಂದು ಇನ್ನೊಂದು ಪರ್ಪಲ್ ಕಲರ್ ಇದೆ ಸರ್. 2010 ಮಾಡಲ್ 3rd ಓನರ್, ಡೀಸೆಲ್ ವೇರಿಯಂಟ್ ಸರ್. ಅದನ್ನು ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಎಲ್ಲ ಬರುತ್ತೆ ಸರ್. ಇದಕ್ಕೆ ಸರ್ ಅದ್ರದ್ದು ಬೆಲೆ ಬಂದ್ಬಿಟ್ಟು ಅದು 220 ಕೊಡ್ತೀನಿ ಸರ್. ಅದನ್ನು 2,20,000 ಸರ್. ಸರ್ ಫಿಯಟ್ ಪುಂಟೋ ಇಮೋಷನ್ ಪ್ಯಾಕ್ ಸರ್, ಡೀಸೆಲ್ ಬರುತ್ತೆ, 2010 ಮಾಡಲು ಸೆಕೆಂಡ್ ಓನರ್, ಸ್ವಿಫ್ಟ್ ಇಂಜಿನ್ ಬರುತ್ತೆ, 20+ ಮೈಲೇಜ್ ಬರುತ್ತೆ, AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್, ಲೆದರ್ ಆಪರೇಷನ್ಸ್ ಎಲ್ಲ ಇದೆ ಸರ್. ಇದ್ರದ್ದು ಸರ್ ಇದ್ರದ್ದು ಬೆಲೆ ಬಂದು ಬರ 1,60,000 ಕೊಡ್ತೀನಿ ಸರ್. ಇದು 1,65,000 60,000 ಕೊಡ್ತೀನಿ ಸರ್. ಮತ್ತೆ ಐಟನ್ ಇದೆ ಸರ್, ತೋರಿಸಿ. 2 ಐಟನ್ ಇದೆ ಹೇಳಿ ಸರ್. 2009 ಮಾಡಲ್ ಸೆಕೆಂಡ್ ಓನರ್ ಆಗಿದೆ, ಎರಾ ವೇರಿಯಂಟ್, ಪೆಟ್ರೋಲ್ ಬರುತ್ತೆ, ಪವರ್ ಶೇರಿಂಗ್, AC, ಫ್ರಂಟ್ 2 ಡೋರ್ ಪವರ್ ವಿಂಡೋಸ್, ಲೆದರ್ ಆಪರೇಷನ್, ಸೀಟ್ ಕವರ್ಸ್, 88,000 ಕಿಲೋಮೀಟರ್ ಓಡಿದೆ. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರ 1,95,000 ಕೊಡ್ತೀನಿ ಸರ್. 1,95,000 ಹೌದು ಸರ್. ಮತ್ತೊಮ್ಮೆ ಇನ್ನೊಂದು ಐಟನ್ ಇದೆ ಸರ್. 2009 ಮಾಡಲ್ 3rd ಓನರ್ ಗಾಡಿ, ಇದು ಪೆಟ್ರೋಲ್ ವೇರಿಯಂಟ್, 78,000 ಕಿಲೋಮೀಟರ್ ಶೋರೂಮ್ ರೆಕಾರ್ಡೆಡ್ ಓಡಿದೆ, ಪವರ್ ಶೇರಿಂಗ್, AC, ಫ್ರಂಟ್ 2 ಡೋರ್ ಪವರ್ ವಿಂಡೋಸ್, ಫ್ಯಾಬ್ರಿಕ್ ಸೀಟ್ ಕವರ್ಸ್, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಎಲ್ಲ ಇದೆ. ಇದ್ರದ್ದು ಬೆಲೆ ಬಂದು ಬರ 210 ಕೊಡ್ತೀನಿ ಸರ್. ಇದು 2,10,000 78,000 ಅಲ್ವಾ ಸರ್? ಹೌದು ಸರ್, 78,000 ಓಡಿದೆ ಸರ್. ಸರ್ ಮತ್ತೊಮ್ಮೆ ವರ್ಣ ಇದೆ ಸರ್. 2010 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್, CID ವಿತ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಬರ್ತಿದ್ದಕ್ಕೆ ಸರ್. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಇದೆ, ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಸರ್. 20+ ಮೈಲೇಜ್ ಬರುತ್ತೆ ಸರ್. ಇದು ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 7,10,000 ಕೊಡ್ತೀನಿ ಸರ್. 2 ಲಕ್ಷ ಮಾಡಿ ಸರ್. ಖಂಡಿತ ಮಾಡೋಣ, ಹೋಗಿ ಸರ್. ಹಂಗೆ ನೆಕ್ಸ್ಟ್ ಸರ್ ಮತ್ತೊಮ್ಮೆ 820 ಇದೆ ಸರ್, ತೋರಿಸಿ. ಹೇಳಿ ಸರ್. 2010 ಮಾಡಲು ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಟಾಪ್ ಎಂಡ್ ಬರ್ತಿದ್ದು, ಡೀಸೆಲ್ ವೇರಿಯಂಟ್ ಸರ್. ಇದು ಇದಕ್ಕೆ ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಹಾಕಿದೀವಿ, 20+ ಮೈಲೇಜ್ ಬರುತ್ತೆ, ವಿತ್ ಮ್ಯಾಗ್ವಿಲ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಗಾಡಿ. ಇದು ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 2,75,000 ಕೊಡ್ತೀನಿ ಸರ್. ಫೈನಲ್ ಎಷ್ಟಾಗುತ್ತೆ ಸರ್ ಇದು? ಸರ್ 2,70,000 ಕೊಡೋಣ ಸರ್. ಇದು 2,70,000 ಲೋನ್ ಆಗುತ್ತಾ ಸರ್? ಸರ್ ಖಂಡಿತ ಮಾಡ್ಕೊಡೋಣ ಸರ್. ಸರ್ ಮತ್ತೊಮ್ಮೆ ಡಿಸೈರ್ ಇದೆ ಸರ್. 2008 ಮಾಡಲು ಸೆಕೆಂಡ್ ಓನರ್, VXC ವೇರಿಯಂಟ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್, ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಸರ್. ಇದ್ರದ್ದು ಬೆಲೆ ಬಂದು ಬರೀ 2,40,000 ಕೊಡ್ತೀನಿ ಸರ್. ಸರ್ ಮತ್ತೊಮ್ಮೆ ಲೀನಿಯಾ ಇದೆ ಸರ್. ಸರ್ ಫಿಯಟ್ ಲೀನಿಯಾ ಬಂದ್ಬಿಟ್ಟು ಇದು 2010 ಮಾಡಲು 3rd ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಇಮೋಷನ್ ಪ್ಯಾಕ್. ಇದು ನಿಮ್ಗೆ ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 1,65,000 ಕೊಡ್ತೀನಿ ಸರ್. ಸರ್ ಮತ್ತೊಮ್ಮೆ ವ್ಯಾಗನ್ ಇದೆ ಸರ್. 2009 ಮಾಡಲು, VXC ವೇರಿಯಂಟ್, ಪೆಟ್ರೋಲ್ ವಿತ್ LPG, ಓನರ್ ಬಂದು ಸೆಕೆಂಡ್ ಆಗಿದೆ. ಇದಕ್ಕೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಇದೆ ಸರ್. ಇದ್ರದ್ದು ಬೆಲೆ ಬಂದು ಬರೀ 1,70,000 ಕೊಡ್ತೀನಿ ಸರ್. 1,75,000 ಸರ್. 1,70,000 ಕೊಡ್ತೀನಿ ಸರ್. ಓಕೆ. ಮತ್ತೊಮ್ಮೆ ಆಲ್ಟೋ ಇದೆ ಸರ್. ಇದು ಡೀಟೇಲ್ಸ್ ಇಟ್ಬಿಟ್ಟು 2012 ಮಾಡಲು, ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, AC ಮತ್ತೆ ಪವರ್ ಶೇರಿಂಗ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಇದೆ, ಸೆಂಟ್ರಲ್ ಲಾಕ್ ರಿಮೋಟ್ ಇದೆ, ಆಲ್ಟೋ ಬಂದು ಬಡವರ ಬಡಮೆ ಸರ್. ಇದು ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೋ 1,85,000 ಕೊಡ್ತೀನಿ ಸರ್. 1,85,000 ಸರ್ ಮತ್ತೊಮ್ಮೆ ಇನ್ನೊಂದು ಮಾನ್ಸಾ ಇದೆ ಸರ್, ತೋರಿಸಿ. ಹೇಳಿ ಸರ್. 2010 ಮಾಡಲು, ಕ್ವಾಡ್ರಾಜೆಟ್ ಇಂಜಿನ್ ಬರುತ್ತೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ, ಡೀಸೆಲ್ ವೇರಿಯಂಟ್. ಇದು ಬಂದು ಸೆಕೆಂಡ್ ಓನರ್, 3rd ಓನರ್ ಆಗಿದೆ. ಇದು ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್, ಸೀಟ್ ಕವರ್ಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ,
20+ ಮೈಲೇಜ್ ಬರುತ್ತೆ. ಇದಕ್ಕೂ ಶಿಫ್ಟ್ ಇಂಜಿನ್ ಬರುತ್ತೆ. ಇದಕ್ಕೆ ಬೆಲೆ ಬಂದ್ಬಿಟ್ಟು ಬರೋ 1,65,000 ಕೊಡ್ತೀನಿ ಸರ್. ಸರ್ ಮೊತ್ತೊಮ್ಮೆ ಕಾಲೇಜ್ ಇದೆ ಸರ್ 7 ಸೀಟರ್. 7 ಸೀಟರ್ 8 ಸೀಟರ್ ಸರ್ ಇದು? ಸರ್ 7 ಸೀಟರ್ ಸರ್ ಇದು. ಹೌದಾ ಸರ್ 2004 ಮಾಡಲು ಥರ್ಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಕಾಲೇಜ್ FS ಇದು. ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಫ್ರಂಟ್ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪ್ರೇಷನ್ ಸೀಟ್ ಕವರ್ಸ್ ಇದೆ, ಕಂಪ್ನಿ ಇನ್ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಗಾಡಿ ಎಲ್ಲ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಬೆಲೆ ಬಂದು ಬರೋ 1,85,000 ಕೊಡ್ತೀನಿ ಸರ್. 1,85,000 ಸರ್ ಬರೋ 1,80,000 ಕೊಡ್ತೀನಿ ಸರ್. ಕಾಲೇಜ್ ಅದು 4 ಮಾಡಲು ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಗಾಡಿ ತೋರಿಸೋದಾದ್ರೆ ಸರ್? ಸರ್ ಮೊತ್ತೊಮ್ಮೆ ಫಿಗೋ ಇದೆ, ಮಾನ್ಸಾ ಇದೆ ಸರ್. ಇದು ಬಂದು 2010 ಮಾಡಲು ಡೀಸೆಲ್ ವೇರಿಯಂಟ್, ಥರ್ಡ್ ಓನರ್ ಆಗಿದೆ. ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್, AC, 4 ಪವರ್ ವಿಂಡೋಸ್, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಆಪ್ರೇಷನ್ ಸೀಟ್ ಕವರ್ಸ್, 20+ ಮೈಲೇಜ್ ಬರುತ್ತೆ. ಟೈರ್ ಕಂಡೀಷನ್ ಬಂದು 60% ಟೈರ್ಗಳಿದೆ ಸರ್. ಇದ್ರದ್ದು ಬೆಲೆ 220 ಕೊಡ್ತೀನಿ ಸರ್. ಇದು 2,20,000. ಹೌದು ಸರ್. ಮೊತ್ತೊಮ್ಮೆ ಇನ್ನೊಂದು ಮಾನ್ಸಾ ಇದೆ ಸರ್. 2011 ಮಾಡಲು ಸಿಂಗಲ್ ಓನರ್, 78,000 ಕಿಲೋಮೀಟರ್ ಓಡಿದೆ, ವಿತ್ ಶೋರೂಮ್ ರೆಕಾರ್ಡೆಡ್. ಡೀಸೆಲ್ ವೇರಿಯಂಟ್ ಬರುತ್ತೆ, ಕಾರ್ಟ್ರೇಜ್ ಇಂಜಿನ್ ಸರ್. ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ವಿತ್ ಗಾಡಿಯಲ್ಲಿ ಮ್ಯಾಗ್ವಿಲ್ ಇದೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 7,40,000 ಕೊಡ್ತೀನಿ ಸರ್. ಇದು 2 lakh. ಇದು ಲೋನ್ ಆಗುತ್ತೆ ಸರ್ ಇದ್ರ? ಸರ್ ಖಂಡಿತ ಮಾಡೋಣ ಸರ್. ಓಕೆ, ಹಾಗೆ ನಂಬರ್ ಮೆನ್ಷನ್ ಮಾಡ್ತೀನಿ, ಡೀಟೇಲ್ ನಿಮಗೆ ಆನ್ಲೈನ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಗೆಟ್ಸ್ ಆಗಿದೆ ಸರ್ ಅದು? ಸರ್ ಅದು ಬಂದ್ಬಿಟ್ಟು 2008 ಮಾಡಲು ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಮಾಡಲ್ ಇದೆ. ಇದಕ್ಕೆ ನಿಮ್ಗೆ ಇಂಟೀರಿಯರ್ ಬಂದ್ಬಿಟ್ಟು ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಎಲ್ಲ ಬರುತ್ತೆ, ಮತ್ತೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಇದರಲ್ಲಿ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೋ 1,55,000 ಕೊಡ್ತೀನಿ ಸರ್. ಇದು 1,50,000 ಮಾಡಿ ಸರ್. ಖಂಡಿತ ಮಾಡೋಣ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಸರ್ ಇದು ಬಂದ್ರಿ ಟಾಟಾ ಇಂಡಿಗೋ TD ಇಂಜಿನ್ ಬರುತ್ತೆ, 2010 ಮಾಡಲು ಸಿಂಗಲ್ ಓನರ್, 90,000 ಕಿಲೋಮೀಟರ್ ಓಡಿದೆ, ವಿತ್ ಶೋರೂಮ್ ರೆಕಾರ್ಡೆಡ್. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪ್ರೇಷನ್ ಸೀಟ್ ಕವರ್ಸ್ ಇದೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ವಿತ್ ಶೋರೂಮ್ ಮೇಂಟೆನೆನ್ಸ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ಗಾಡಿಯಲ್ಲಿ ಸರ್. ಇದ್ರದ್ದು ಬಂದ್ಬಿಟ್ಟು ಬರೋ 1,70,000 ಕೊಡ್ತೀನಿ ಸರ್, ವಿತ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಇದು ಶೋರೂಮ್ ಕಂಡೀಷನ್ ಅಲ್ಲಿ ಹೌದು ಸರ್. ಮತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. ಹೇಳಿ ಸರ್. 2011 ಮಾಡಲು ಫಾರ್ಡ್ ಫಿಯೆಸ್ಟಾ SXE ಅಂದ್ರೆ ಫುಲ್ ಟಾಪ್ ಎಂಡ್ ಮಾಡಲು ಬರುತ್ತೆ. ಇದು 2011 ಸೆಕೆಂಡ್ ಓನರ್. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದೀವಿ, ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಬರುತ್ತೆ, ಮತ್ತೆ ಗಾಡಿಗೆ ಮ್ಯಾಗ್ ವೀಲ್ ಬರುತ್ತೆ, ಗುಡ್ ಕಂಡೀಷನ್ ಟೈರ್ಗಳಿದೆ ಇದು ಸರ್. ಇದ್ರದ್ದು ಬೆಲೆ ಬಂದು ಬರೀ 7,10,000 ಕೊಡ್ತೀನಿ ಸರ್. ಇದು ಸರ್ ಮೊತ್ತೊಮ್ಮೆ ಗೆಟ್ಸಿದ್ದು 2007 ಮಾಡಲು ಸೆಕೆಂಡ್ ಓನರ್, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ರನ್ನಿಂಗ್ ಇದೆ. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್, AC, 4 ಪವರ್ ವಿಂಡೋಸು, ಲೆದರ್ ಆಪರೇಷನ್ ಸೀಟ್ ಕವರ್ಸು ಎಲ್ಲ ಬರುತ್ತೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೋ 1,65,000 ಕೊಡ್ತೀನಿ ಸರ್. ಇದು ನೆಕ್ಸ್ಟ್ ಸರ್ ಮತ್ತೊಮ್ಮೆ ಫಿಯಟ್ ಪುಂಟೋ ಇದೆ ಸರ್. ಇದು ಸರ್ ಇದು ಡೀಟೇಲ್ಸ್ ಬಂದು 2010 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟು, ಎಮೋಷನ್ ಪ್ಯಾಕ್ ಬರುತ್ತೆ, ಡೀಸೆಲ್ ಶಿಫ್ಟ್ ಇಂಜಿನ್ ಬರುತ್ತೆ. ಇದಕ್ಕೆ ಇಂಟೀರಿಯರ್ ಬಂದು ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೋ 1,80,000 ಕೊಡ್ತೀನಿ ಸರ್. ಸರ್ ಮೊತ್ತೊಮ್ಮೆ ಇನ್ನೊಂದು ಗೆಟ್ಸ್ ಇದೆ ಸರ್. ಗೆಟ್ಸ್ ಜಾಸ್ತಿ ಇದೆಯಲ್ಲ ಸರ್ ಈ ಸರ್ತಿ? ಹೌದು ಸರ್. ಸರ್ ಇದು ಡೀಟೇಲ್ ತಿಳಿಸ್ಬೇಕಂದ್ರೆ 2006 ಮಾಡಲು ಥರ್ಡ್ ಓನರ್ ಆಗಿದೆ, ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್ ಇದು ಸರ್. ಇದಕ್ಕೆ ನಿಮಗೆ ಇಂಟೀರಿಯರ್ ವೈಸ್ ಬಂದು ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಬಿಲ್ಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಗುಡ್ ಕಂಡೀಷನ್ ಟೈರ್ಗಳಿದೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೋ 1,45,000 ಕೊಡ್ತೀನಿ ಸರ್. ಸರ್ ಮೊತ್ತೊಮ್ಮೆ ಹೋಂಡಾ ಸಿಟಿ SMT ಇದೆ ಸರ್. ಸರ್ ಇದು 2009 ಮಾಡಲು ಸೆಕೆಂಡ್ ಓನರ್, SMT ಪೆಟ್ರೋಲ್ ವೇರಿಯಂಟ್ ಇದು ಸರ್. ಇದಕ್ಕೆ ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಮತ್ತೆ ಮ್ಯಾಗ್ ವೀಲ್ ಮತ್ತೆ ಟೈರ್ ನಿಮ್ಗೆ 60,000 ಆಗುತ್ತೆ. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ಶೇರಿಂಗ್ ರಿಮೋಟೆಡ್ ಕಂಟ್ರೋಲ್, ಟಾಪ್ ಎಂಡ್ ಮಾಡಲಿ ಸರ್. ಇದು ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 7,90,000 ಕೊಡ್ತೀನಿ ಸರ್. ಇದು ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇರೋದು ಸರ್. ಸರ್ ಮೊತ್ತೊಮ್ಮೆ ಸ್ವಿಫ್ಟ್ ಇದೆ ಸರ್. ಸರ್ ಇದು ಬಂದು 2008 ಮಾಡಲು ಮಾರುತಿ ಸುಜುಕಿ ಸ್ವಿಫ್ಟ್ VXE ಬರುತ್ತೆ ಸರ್, ಪೆಟ್ರೋಲ್ ವೇರಿಯಂಟ್. ಇದಕ್ಕೆ ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ ಸರ್. ಇದು ಸರ್ ಸೆಕೆಂಡ್ ಓನರ್ ಆಗಿದೆ ಸರ್, ವಿತ್ FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ಫ್ಯಾಬ್ರಿಕ್ ಸೀಟ್ ಕವರ್ ಇದೆ, ಗಾಡಿಯಲ್ಲಿ ಎಕ್ಸಲೆಂಟ್ ಕಂಡೀಷನ್ ಇದೆ ಸರ್. ಇದು ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 7,20,000 ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಸರ್ ಮೊತ್ತೊಮ್ಮೆ ಫಿಯೆಸ್ಟಾ ಇದೆ ಸರ್. 2010 ಮಾಡಲ್ ಫಾರ್ಡ್ ಫಿಯೆಸ್ಟಾ XXI ಪೆಟ್ರೋಲ್ ವೇರಿಯಂಟ್ ಸರ್. ಇದು ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ಗಳಿದೆ ಸರ್. ಓಡಿರೋದು ಎಷ್ಟಾಗಿರುತ್ತೆ ಸರ್? ಇದು ಬಂದು ಓಡಿರೋದು 1,00,000 ಚಿಲ್ಲರೆ ಓಡಿದೆ ಸರ್. ಸರ್ ಇದ್ರ ಬೆಲೆ ಬಂದು ಬರೀ 7,00,000 ಕೊಡ್ತೀನಿ ಸರ್. ಇದು 2,00,000. ಹೌದು ಸರ್. ಹಾಗೆ ಇನ್ನೊಂದು A-ಸ್ಟಾರ್ ಇರೋದು ಸರ್. ಸರ್ ಇದು ಬಂದು 2009 ಮಾಡಲು A-ಸ್ಟಾರ್ VXE ಪೆಟ್ರೋಲ್ ವೇರಿಯಂಟ್, ಥರ್ಡ್ ಓನರ್ ಆಗಿದೆ. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ವಿತ್ ಮ್ಯಾಗ್ ವೀಲ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ, ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಇದ್ರದ್ದು ಬೆಲೆ ಬಂದು ಬರೀ 1,70,000 ಕೊಡ್ತೀನಿ ಸರ್. ಇದು ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್. ಸರ್ ಇನ್ನೊಂದು ಐಟನ್ಗಳಿದೆ ಸರ್ ಇಲ್ಲಿ. ಹೇಳಿ ಸರ್. ಇದು ಐಟನ್ ಹೋಂಡಾ ಐಟನ್ ಸ್ಪೋರ್ಟ್ಸ್ ಸರ್. ಇದು ಡೀಟೇಲ್ಸ್ 2009 ಮಾಡಲು ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ,
ಪ್ಯೂರ್ ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ ಗಾಡಿಯಲ್ಲಿ. ಬ್ಯಾಕ್ ವೈಫರ್ ಡೀಪ್ ಆಗರ್ ಎಲ್ಲ ಬರುತ್ತೆ ಸರ್. ಸರ್ ಇದ್ರದ್ದು ಬೆಲೆ ಬಂದು ಬರೀ 2,35,000 ಕೊಡ್ತೀನಿ ಸರ್ ಇದು. ಹಾಗೆ ಇನ್ನೊಂದು ಫೋರ್ಡ್ ಸರ್ ಮತ್ತೊಮ್ಮೆ ಫೋರ್ಡ್ ಫಿಗೋ ಇದೆ ಸರ್. ಇದು ಡೀಟೇಲ್ ತಿಳಿಬೇಕಂದ್ರೆ 2010 ಮಾಡಲು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್ ಟೈಟಾನಿಯಂ ಇದು. ಇದಕ್ಕೆ ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಬ್ಯಾಕ್ ವೈಫರ್ ಬರುತ್ತೆ, ಡೀಪ್ ಆಗರ್ ಬರುತ್ತೆ ಸರ್. ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 1,75,000 ಕೊಡ್ತೀನಿ ಸರ್ ಇದು. 1,70,000 ಮಾಡಿ ಸರ್. ಖಂಡಿತ ಮಾಡೋಣ ಸರ್, ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಸರ್ ಮತ್ತೊಮ್ಮೆ ಫೋರ್ಡ್ ಫಿಯೆಸ್ಟಾ ಇದೆ ಸರ್. 2012 ಮಾಡಲು ಸೆಕೆಂಡ್ ಓನರ್ SX8 ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಇದು. ಇದಕ್ಕೆ ನಿಮಗೆ ಇಂಟೀರಿಯರ್ ಬಂದ್ಬಿಟ್ಟು ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, ಮತ್ತೆ ಆಂಟಿ ಟಚ್ ಸಿಸ್ಟಮ್ ಇದೆ, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರ್ ಇದೆ ವಿತ್ ಮ್ಯಾಗ್ ಬಿಲ್ ಇದೆ ಸರ್. ಸರ್ ಇದ್ರದ್ದು ಬೆಲೆ ಬಂದು ಬರೀ 225 ಕೊಡ್ತೀನಿ ಸರ್ ಇದು. ಸರ್ ಇದ್ರ ಡೀಟೇಲ್ ತಿಳಿಸ್ಬೇಕಂದ್ರೆ 2009 ಮಾಡಲು ಸೆಕೆಂಡ್ ಓನರ್ ಆಗಿದೆ ವ್ಯಾಗನರ್ VXC ಪೆಟ್ರೋಲ್ ವಿತ್ LPG ಇದು. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ ಪವರ್ ಶೇರಿಂಗ್ ಬರುತ್ತೆ, AC ಬರುತ್ತೆ, ಫ್ರಂಟ್ ಟು ಡೋರ್ ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ. ಯಾಕಂದ್ರೆ ಲೋ ಮೇಂಟೆನೆನ್ಸ್ ಅಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸರ್ ಇದು. ಸರ್ ಇದ್ರದ್ದು ಬೆಲೆ ಬಂದ್ಬಿಟ್ಟು ಬರೀ 1,80,000 ಕೊಡ್ತೀನಿ ಸರ್. ಓಡಿಯೋದು ಎಷ್ಟು ಅಂತ ಹೇಳಿದ್ರು ಸರ್ ಇದು 78,000 ಓಡಿದೆ ಸರ್ ಇದು. ರೆಕಾರ್ಡೆಡ್ ಸಿಗುತ್ತೆ. ಹೌದು ಸರ್. 1,70,000. ಸರ್ 1,65,000. ಓಕೆ ಸರ್ ಮತ್ತೊಮ್ಮೆ ಲೋಗನ್ ಮಹೀಂದ್ರ ವೆರಿಟೋ ಇದೆ ಸರ್ ಇದು. ಮಹೀಂದ್ರ ಲೋಗನ್ ಇದೆ ಸರ್. 2008 ಮಾಡಲು ಸೆಕೆಂಡ್ ಓನರ್ FC ಫ್ರೆಶ್, ಇನ್ಶೂರೆನ್ಸ್ ಫ್ರೆಶ್, ಡೀಸೆಲ್ ವೇರಿಯಂಟ್. ಇಂಟೀರಿಯರ್ ವೈಸ್ ಬಂದ್ಬಿಟ್ಟು ನಿಮಗೆ AC ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಲೆದರ್ ಆಪರೇಷನ್ ಸೀಟ್ ಕವರ್ಸ್ ಇದೆ, 20 ಮೈಲೇಜ್ ಬರುತ್ತೆ ಸರ್. ಇದ್ರದ್ದು ಬೆಲೆ ಬಂದು ಬರೀ 1,60,000 ಕೊಡ್ತೀನಿ ಸರ್ ಇದು. ಸರ್ ಲಾಸ್ಟ್ ಕಾರ್ ಆಗಿರೋದ್ರೆ 1,50,000 ಆಗುತ್ತೆ ಸರ್. ಇನ್ನ ಕಮ್ಮಿ ಮಾಡೋಣ ಬರ್ರಿ ಸರ್ ನೀವು. ಸೂಪರ್. ಇದು ಸರ್ ಕರ್ನಾಟಕ ಕಾರ್ಸ್ ಅಂತಂದ್ರೆ ಖಂಡಿತ ಸರ್.